ಅಲ್ಲಿ ವೀರಪ್ಪನ್ ಮುಂದ್ಗಡೆ ಬಂದಾರೆ, ನಾನು ಪಿನ್ಗಡೆ, ನಾವಿಬ್ರು ಹೋಗಿದ್ದೀವಿ. ಸೇತುಗುಳಿ ಬೇಗ ಅಲ್ಲಿಂದ ಕ್ರಾಸ್ ಮಾಡಿ ಬಂದು ನೀವು ಮುಂದ್ಗಡೆ ಹೋಗ್ಬೇಡ ನಿಲ್ಲಿ, ವೀರಪ್ಪನ್ ಮುಂದ್ಗಡೆ ಹೋಗಿದಾರಲ್ವಾ, ಬೇಗ ಬೇಗ ಮಾತಾಡ್ಕೊಂಡು ಹೋಗಿ ಡಂಗ್ ಅಂತ ಹೇಳ್ತೀವಿ. ನಾನು ಹೋದ ಟೈಮಲ್ಲಿ ಪಾನ್ ಬರಾಕ್ ಹಾಕಿದ್ದಾನೆ. ಯಾರು ಸರ್? ಸೇತುಗುಳಿ ಅರ್ಜುನ ಅಯ್ಯಂದ್ರ ಇದೆಲ್ಲ ಒಂದು ಟೀಮ್, ಕೊಳಂದ ಎಲ್ಲ ಒಂದು ಟೀಮ್. ಈವ್ನಿಂಗ್ 5 ಗಂಟೆ 6 ಗಂಟೆ ಮೇಲೆ ಅಬ್ಸ್ಕಂಡಿಂಗ್ ಆಗಿದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡ್ತಾರೆ. ಬಂದ ಎಲ್ಲ ಈ ತರ ಬರ್ತಾರೆ. ಒಂದು 2 ದಿವಸ 3 ದಿವಸ ಮಜಾ ಟೈಟ್ ಅವ್ರಿದ್ದಾರೆ. ಎರಕಿಂ ಫಾರೆಸ್ಟ್ ಅಲ್ಲಿ ಮಾರಿಯಪ್ಪನ್, ಅವನ ಹೆಂಡತಿ ಸೂಡಾಮಣಿ, ಸೇತುಗುಳಿ ವೈಫ್ ಪಾಪಾತಿ, 3 ಜನ ಒಂದು ಜಾಗ ಹೊಡಿದ್ದಾರೆ. ಆ ಟೈಮಲ್ಲಿ ಎನ್ಕೌಂಟರ್ ಅಲ್ಲಿ 3 ಜನ ಸತ್ತೋಗಿದ್ದಾರೆ. ಜೊತೆಲಿಂದ ಬೇಬಿ ವೀರಪ್ಪನ್ ಹೊರಗಡೆ ಬರ್ತಾರೆ, ಕಲೆಕ್ಟರ್ ಮೀಟ್ ಮಾಡಿಬಿಟ್ಟು ವಾಪಸ್ ಹೋಗಿದ್ದಾರೆ. ತಿರ್ಗಾ ವೀರಪ್ಪನ್ ತಮ್ಮ ಅರ್ಜುನ ಹೊರಗಡೆ ಬರ್ತಾನೆ, ಟ್ರೀಟ್ಮೆಂಟ್ಗೆ ಹೋಗ್ತಾನೆ. ಇದೆಲ್ಲ ಅಲ್ಲಿ ಗೊತ್ತಾದಲ್ವಾ, ಇದೇ ಫಾರೆಸ್ಟ್ ಏರಿಯಾನಲ್ಲಿ ಕೋತಿ ಮಾಡೋಕೆ ಒಂದು ಸೌಂಡ್ ಬಿಡುತ್ತೆ. ಆ ಸೌಂಡ್ ಇವ್ರಿಗೆ ಗೊತ್ತಾಗುತ್ತೆ. ಮನುಷ್ಯ ಬಂದ ಒಂದು ಸೌಂಡ್, ಅದು ಹಳ್ಳಿ ಕಡೆ ಜನ ಬಂದ ಒಂದು ಸೌಂಡ್, ಹಂಡರ್ ಬಂದ ಒಂದು ಸೌಂಡ್, ಪೊಲೀಸ್ ಅವ್ರು ಬಂದ ಒಂದು ಸೌಂಡ್. ಪೊಲೀಸ್ ಅವ್ರು ಜಾಸ್ತಿ, ಹಂಡರ್ ಬಂದಾನ ಅದು ಅಬ್ಸ್ಕಾಂಡಿಂಗ್, ಅಲ್ಲಿ ಎಲ್ಲ ಅಬ್ಸ್ಕಾಂಡಿಂಗ್ ಆಗಿದೆ, ಬೇರೆ ಕಡೆ ಎಲ್ಲ ಹೋದಿಲ್ಲ. ಅದರಲ್ಲಿ ಒಂದು ಸೇತುಗುಳಿ ಗೋವಿಂದನ್ ಕ್ಯಾರೆಕ್ಟರ್ 24 hours ಶಾರ್ಪ್ನರ್ಸ್ ಇಂದ ಪೀಸ್ ಇದಿಲ್ವಾ, ಮರದ ಕೆಳಗೆ ಬಂದಿಂದ ಈ ಸೌಂಡ್ ಅವನು ಗೊತ್ತಾಗ ನೈಟ್ ಟೈಮಲ್ಲಿ ಒಂದು 2 ಗಂಟೆ 3 ಗಂಟೆಗೆ ಆ ಟೈಮ್ನಲ್ಲಿ ಸೇತುಗುಳಿ ಇದ್ರ ಕೈ ಹಾಕಿದ ಮೇಲೆ ಶಾರ್ಪ್ ಆಗಿ ನೋಡಿದ. ವೀರಪ್ಪನ್ ಗ್ಯಾಂಗ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಕರಾತೆ ಗೋಪಾಲಕೃಷ್ಣ SP ಯಾವುದೋ ಒಂದು ರೀತಿಯಲ್ಲಿ ಕಾಡೊಳಗೆ ಕರ್ಕೊಂಡು ಬರ್ಬೇಕು, ಬ್ಲಾಸ್ಟ್ ಮಾಡ್ಬೇಕಂತ ಐಡಿಯಾ. ಅದರಲ್ಲಿ ಸಮ್ ಐಡಿಯಾಸ್ ಟ್ರ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಒಂದು ಭೇಟಿ ಕೊಳತೂರು ವೀಕ್ಲಿ ಮಾರ್ಕೆಟ್ ಸ್ಪೋರ್ಟ್ಸ್ ಟ್ರ್ಯಾಕ್, ಇನ್ನೊಂದು ನನ್ನ ಮುಖಾಂತರ ಇಂಟರ್ವ್ಯೂ ಕೊಟ್ಟು ಇದು ವರ್ಲ್ಡ್ ಫುಲ್ ಪಬ್ಲಿಷ್ ಆಗಿ ಆ ರೀತಿಯಲ್ಲಿ ಕಾಡೊಳಗೆ ಅವ್ರು ಬರಬೇಕು. ಮೋಸ್ಟ್ಲಿ 5-6 ಟ್ರ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ನಾವೊಂದು ಟ್ರ್ಯಾಕ್, ನಾವೊಂದು ದಾರಿ, ಬಾಳಪ್ಪನ್ ಮರ್ಡರ್ ಮಾಡಿದ ಒಂದು ದಾರಿ, ಕೊಳತು ಪೋಸ್ಟ್ ಮಾರ್ಕೆಟಲ್ಲಿ ಭೇಟಿ ಹಾಕಿದ ಒಂದು ದಾರಿ, ಇನ್ನು ಎಷ್ಟು ದಾರಿ ಮಾಡಿದಾರೋ ಅದೆಲ್ಲ ಫೇಲಿಯರ್, ಸಕ್ಸಸ್ ಆಗಿಲ್ಲ. ಇಲ್ಲಾಂದ್ರೆ 5-6 ದಾರಿ ಮಾಡಿದ್ದಾರೆ. ಇದು ನಾನು ಪೊಲೀಸ್ ಆಫೀಸ್ ಹತ್ರ ಮಾತಾಡಿದ ಮೇಲೆ ನನಗೆ ಗೊತ್ತಾಯ್ತು. ಎಲ್ಲ ಹೇಳಿದ್ರು ಅವರು, ಇದು ಈ ತರ ಮಾಡಿದಾನೆ, ಈ ಕಡೆ ಎಲ್ಲ ಮಾಡಿದಾನೆ, ನಾವು ಇವೆಲ್ಲ ಅರೆಸ್ಟ್ ಮಾಡಿದೀವಿ. ಆಗಾವೇ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಇಲ್ಲ ನಿಮ್ಗೆ ಏನು ಗೊತ್ತಿಲ್ಲ. ಪೊಲೀಸ್ ಆಫೀಸರ್ ಮೇಲೆ ಮಾತಾಡಿದ ಮೇಲೆ ವೀರಪ್ಪನ ರಿಯಾಲಿಟಿ, ಅವ್ರು ಯಾವ ರೀತಿಯೆಲ್ಲ ಮೂವ್ ಆಗಿದಾರೆ, ಏನೇನು ಮಾಡಿದಾರಲ್ಲ ಗೊತ್ತಾಯ್ತು ಸರ್. ಬಟ್ ಇಲ್ಲಿ ನಿಮಗೆ ಹಾಗಾದ್ರೆ ಅರ್ಜುನನು ಎಲ್ಲ ಪ್ಲಾನಿಂಗ್, ಮಾಸ್ಟರ್ ಪ್ಲಾನ್ ಇದ್ದ ಅರ್ಜುನ ತಲೆ ಇತ್ತು ಅವನಿಗೆ. ಬಟ್ ಇಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್, ಸೇತುಕೋಳಿ ಗೋವಿಂದ. ಏನ್ ಸರ್ ಆಕ್ಚುಲಿ ಟಿಲ್ ಫಸ್ಟ್ ಇಂದ ಎಂಡ್ ವರೆಗೆ ಅವನ ಜೀವನ ಶೈಲಿಯಾಗೆ? ಅರ್ಜುನ ವೀರಪ್ಪನಿಗೆ ತಮ್ಮ, ಬಟ್ ವೀರಪ್ಪನ್ ಕ್ಯಾರೆಕ್ಟರ್ಗೆ ಟೋಟಲಿ ಅಗೇನ್ಸ್ಟ್ ಅವ್ ಕ್ಯಾರೆಕ್ಟರ್. ವೀರಪ್ಪನ್ ಏನೇನೆಲ್ಲ ಬೇಡ ಅಂದಾನ ಅವನ್ನೆಲ್ಲ ಮಾಡ್ತಾನೆ. ಹೇಗೆ ಅವನ ಕ್ಯಾರೆಕ್ಟರ್ ಅದು. ಯಾರೇ ಹೊಡಿಬೇಡ ಅಂದ ಅವ್ನು ಹೊಡಿದಾನೆ, ಪಬ್ಲಿಕ್ ಹತ್ರ ಪ್ರಾಬ್ಲಮ್ ಮಾಡಬೇಡ ಅಂದ ಅವ್ನು ಪ್ರಾಬ್ಲಮ್ ಮಾಡ್ತಾನೆ. ಅದೆಲ್ಲ ಉಂಟು. ಕೊಳಂದ ಡ್ರಂಕ್ ತನ್ನಿ ಪಾರ್ಟಿ, ಎಣ್ಣೆ ಹೊಡಿದಾನೆ. ಅಯ್ಯಂದ್ರೆ ಎಣ್ಣೆ ಹೊಡಿದಾನೆ. ಇಬ್ರು ಅವ್ರು ಕೊಳಂದಾನು ಮತ್ತೆ ಅಯ್ಯಂದೋರೆ ಕ್ಯಾರೆಕ್ಟರ್ ಹಾಕಿ ಸರ್ ತುಂಬಾ ಸ್ಟ್ರಾಂಗ್ ಹೇಗೆ? ಇಲ್ಲ, ಕೊಳಂದ ನಾರ್ಮಲ್ ಕ್ಯಾರೆಕ್ಟರ್, ನನ್ನ ಹತ್ರ ಬಾಡಿ ಅಷ್ಟೇ. ಅವನು ಕ್ರೂಯಲ್ ಕಡೆ ಇಲ್ಲ, ಬಟ್ ಎಣ್ಣೆ ಹೊಡಿದಾನೆ. ಅದನ್ನಾல ಅವ್ನು ಸೆಕೆಂಡ್ ರ್ಯಾಂಕ್ ಮಡಗಿದ್ದಾರೆ. ಎಣ್ಣೆ ಹೇಗೆ ಹೊಡಿತಿದ್ರು ಸರ್? ಇವ್ರಿಗೆ ಎಣ್ಣೆ ಸಿಗುದಿಲ್ಲ ಅಲ್ಲ ಇಲ್ಲಿ? ಕಾಡೊಳಗೆ ಎಲ್ಲ ಕಡೆ ಇದೆ ಸರ್. ಊರಿಂದ ಒಂದು 5 ಕಿಲೋಮೀಟರ್ ಒಳಗೆ ಕಾಡೊಳಗೆ ಯಾವ್ದೋ ಒಂದು ಕಡೆಯಲ್ಲಿ ಸಾರಾಯ ರೆಡಿ ಮಾಡಿದಾರಲ್ವಾ, ಅದು ಸಿಕ್ತಿಲ್ವಾ, ಅದು ತಗೊಂಡಿದ್ದಾರೆ. ಅದು ಅರ್ಜುನಗೆ ಗೊತ್ತು. ಅರ್ಜುನ ಅಯ್ಯಂದ್ರ ಇದೆಲ್ಲ ಒಂದು ಟೀಮ್, ಕೊಳಂದ ಎಲ್ಲ ಒಂದು ಟೀಮ್. ಈವ್ನಿಂಗ್ 5 ಗಂಟೆ 6 ಗಂಟೆ ಮೇಲೆ ಅಬ್ಸ್ಕಂಡಿಂಗ್ ಆಗಿದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡ್ತಾರೆ. ಬಂದ ಎಲ್ಲ ಈ ತರ ಬರ್ತಾರೆ. ಒಂದು 2 ದಿವಸ 3 ದಿವಸ ಮಜಾ ಟೈಟ್ ಅವ್ರಿದ್ದಾರೆ, ಪೂರ್ತಿ ಟ್ರಿಂಕ್ಲಿದ್ದಾರೆ. ಆ ಟೈಮಲ್ಲಿ ಡ್ರಿಂಕ್ಸ್ ಯೂಸ್ ಮಾಡಾಗ ವೀರಪ್ಪನ ಹತ್ರ 24 hours ಫಾಲೋ ಅಪ್ ಇರೋದು ಗೋವಿಂದ ಮಾತ್ರ. ಸೇತುಕೋಳಿ ಗೋವಿಂದ ಏನಿಲ್ಲ. ನಾನು ಹೋದ ಟೈಮಲ್ಲಿ ಪಾನ್ ಬರಾಕ್ ಹಾಕಿದ್ದಾನೆ. ಯಾರು ಸರ್? ಸೇತುಗುಳಿ ಹೇಗಿದೆ ಸರ್? ನಿದ್ರೆ ಬರಬೇಡ ಅಂದ ಪಾನ್ ಬರಾಕ್ ಒಂದು ಬಾಯಲ್ಲಿ ಆಗಿದೆ. ಅದು ಸ್ವಲ್ಪ ಸುರ್ರುಂದಿಲ್ವಾ, ಅದು ಅವ್ನಿಗೆ ನಿದ್ರೆ ಬರೋದಿಲ್ಲ, ಅದಕ್ಕೋಸ್ಕರ ಮಾಡಿದ್ದಾನೆ. ರಾತ್ರಿ ಡೇ ಟೈಮ್ ನೈಟ್ ಟೈಮಲ್ಲಿ ಪಾನ್ ಬರಾಕ್ ಜಾಸ್ತಿ ಅವನ ಹತ್ರ. 94 ಎಂಡ್ ಬ್ರೇಕ್ ಇದೆ, 95 ಮೇಲೆ ಇಲ್ಲ. ಸ್ಮೋಕಿಂಗ್, ಪಾನ್ ಬರಾಕ್ ಯಾವುದಿಲ್ಲ. ಏನ್ ಹೇಳಿದ ನಿಮ್ಮ ಹತ್ರ ಸೇತುಕೋಳಿ ಗೋವಿಂದ? ತನ್ನ ಹಿಸ್ಟ್ರಿ ಹೇಗೆ ಹೇಳಿದ? ಸೇತುಗುಳಿ ಗೋವಿಂದನ್ ನೀವು ಅರ್ಧ ಗಂಟೆ ಮಾತಾಡಿದ ಇಲ್ಲಂದ್ರೆ 2 ಮಾತಲ್ಲಿ ಮುಚ್ಕೊಂಡ್ತಾನೆ. ಜಾಸ್ತಿ ಎಲ್ಲ ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ. ನೀವು ಏನೋ ಅಂದ 10 ನಿಮಿಷ ಮಾತಾಡಿಬಿಟ್ಟ, ಒಂದು ಸ್ಮೈಲ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ ಅಷ್ಟೇ. ಅಕ್ಸೆಪ್ಟೆಡ್ ಸೇತುಗುಳಿ. ಬೇಡ ತಿರ್ಗಾ ನೋಡಲ್ಲ ಅಂದಾನ ಇಲ್ಲ. ಒಂದು ದಿವಸ ಪೂರ್ತಿ ಸೇತುಗುಳಿ ಗೋವಿಂದನ ಹತ್ರ ಮಾತಾಡಿದ. ದಿವಸ ಪೂರ್ತಿ ಮಾತಾಡಿದ. ಅವನು 5-6 ವಾರ್ತೆಗಳು ಉತ್ತರ ಕೊಡದೆ ಜಾಸ್ತಿ ಮಾತಾಡದೇ ಇಲ್ಲ ಯಾರು. ಮದುವೆ ಹೇಗಿತ್ತು ಸರ್? ಮದುವೆ ಆಯ್ತು. ಮದುವೆ 92 ಅಲ್ಲಿ ಮದುವೆ ಆಯ್ತು. ಮದುವೆ ಮಾಡಿದ್ದು ಮಾರ್ತಲ್ಲಿ, ಕಾಡಲ್ಲಿ. ಅಲ್ಲಿ ಜೀವ ಮಾಡಿಕೊಂಡಿದ್ದ ಟೈಮಲ್ಲಿ ಅಲ್ಲಿ ಕಾಡೊಳಗೆ ಮೇಕೆದನ ಕರ್ಕೊಂಡು ಬಂದೊಂದು ಹುಡುಗಿ ಹತ್ರ ಕಾಂಟ್ಯಾಕ್ಟ್ ಆಗಿ ಆ ಹುಡುಗಿ ಮದುವೆ ಮಾಡಿ ಮಾರ್ಟಲ್ಲಿ ಪಕ್ಕ ಒಟ್ರದೊಟ್ಟಿ. ಅದು MML ಸರ್? MMLs ಕೆಳಗೆ ಪಾಪಾತಿ ಲೇಡಿ ಮದುವೆ ಮಾಡಿದ್ದಾನೆ. ಆ ಟೈಮಲ್ಲಿ ಮೋಸ್ಟ್ಲಿ ರಾಮರನ್ನೋದ್ರು ಹೇಳಿದಿನಲ್ವಾ,
ಅವರು ಮಗಳು 4 ವಯಸ್ಸು ಮಕ್ಕಳು, ಹೆಣ್ಮಕ್ಳು 4 ಮಕ್ಕಳು. 4 ಮಕ್ಕಳು. 4 ಮಕ್ಕಳು ವೀರಪ್ಪನ ಜೊತೆಗಿನವರೇ ಮದುವೆ ಮಾಡಿದ್ದಾರೆ. ಅದ್ರಲ್ಲಿ ಇವನು ಒಬ್ಬ. ಇಲ್ಲ ಅದು ಬೇರೆಗಳು, ಅದು ಕುಲ್ಲನೂರು ಶೇಖರ್ ಬೇರೆ ಪರ್ಸನ್ಸ್ ಮಾಡಿದ್ದಾರೆ. ಮೋರ್ ದೆನ್ ಪಾಪಾತಿ ಮದುವೆ ಮಾಡಿ 1.5 ವರ್ಷ ಮೇಲೆ ಅವಳು ಕನ್ಸೀವ್ ಆಗಿದ್ದಾಳೆ. ನಾವು ಬಾಳಂಗುಳಿ ಪಲ್ಲಮಲ್ಲಿ ಮೀಟ್ ಮಾಡಿದ್ದೀನಲ್ವಾ, ಆ ಟೈಮ್ಲಿ ಅವಳು ಕನ್ಸೀವ್ ಆಗಿರ್ಬೇಕು. ಅದನ್ನ ಬಿಟ್ಟು ಒಂದು 7-8 ತಿಂಗಳು ಬಿಟ್ಟು ஒரு ಕೋಂಬಿಂಗ್ ಆಪ್ರೇಷನಲ್ಲಿ ಎಲ್ಲ ಟೀಮ್ ಟೆಸ್ಟೆಡ್ ಆಗಿದೆ. ಅಲ್ಲೆಲ್ಲ ಸೆಪ್ರೇಟ್ 5 ಜನ 6 ಜನ 4 ಜನ ಸೆಪ್ರೇಟಾಗಿ ಎಲ್ಲ ಆಳಾಳಿಗೆ ಒಂದೊಂದು ಜಾಗಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಗೋಬಿನ ಪಕ್ಕ ಎರಕಿಯಂ ಫಾರೆಸ್ಟಲ್ಲಿ ಮಾರಿಯಪ್ಪನ್, ಅವನ ಹೆಂಡತಿ ಸೂಡಾಮಣಿ, ಸೇತುಕುಳಿ ವೈಫ್ ಪಾಪಾತಿ 3 ಜನ ಒಂದು ಜಾಗ ಉಳಿದ್ದಾರೆ. ಆ ಟೈಮಲ್ಲಿ ಎನ್ಕೌಂಟರಲ್ಲಿ 3 ಜನ ಸತ್ತೋಗಿದ್ದಾರೆ. ಪಾಪತ್ತಿ ಬಸರಿನೇ ಸಾಯ್ತಾಳ. ಅದು ಸೇತುಗಳಿಗೆ ಗೊತ್ತಿರುತ್ತೆ. ಅವನೇನಂದ ಅದಕ್ಕೆ ಏನಂದ, ಲೇಡೀಸ್ ಎಲ್ಲ ಅಷ್ಟು ಮಾಡ್ಬೇಕಾಗಿಲ್ಲ ಪಾವ, ಅವ್ರು ಏನು ಮಾಡಿದಾರೆ ಗರ್ನಿ ಇಸ್ಕೊಂಡು ಫೈಟ್ಗೆ ಬಂದಾರೆ, ಅವ್ರು ಹೇಳೋ ಪಾವ ಭಯದಲ್ಲಿ ಇಲ್ಲಿ ಓಡಾಡಿದ್ದಾರೆ, ಇವ್ರು ಅರೆಸ್ಟ್ ಮಾಡಿರ್ಬೇಕು, ಬೇಕಂದೇ ಎನ್ಕೌಂಟರ್ ಮಾಡಿಬಿಟ್ಟಾರೆ. ಅದು ನೀವು ಭೇಟಿಯಾಗ ಹೊತ್ತಿಗೆ ಅವ್ನು ಎನ್ಕೌಂಟರ್ ಆಗಿರುತ್ತೆ ಅವಳದು. ಆಯ್ತು. ಭೇಟಿ ಆ ಟೈಮಿಲ್ಲ, ಆದ್ಮೇಲೆ ನಾವು ಭೇಟಿ ಆದ 93 ಏಪ್ರಿಲ್, ಇದು ಸೆಪ್ಟೆಂಬರ್ ಅಕ್ಟೋಬರ್ಲೇ ನಡೆದು. ಅಂದ್ರೆ ಇದು 93 ಎಂಡಲ್ ಆಗುತ್ತೆ, ಅಕ್ಟೋಬರ್ ಅಲ್ಲಿ. ಹಾಗೆ ನೀವು ಹೆಂಡತಿ ವಿಷಯ ಏನು ಕೇಳಿಲ್ಲ? ಹೆಂಡತಿ ವಿಷಯ ಆಮೇಲೆ ನಾನು 93, 94, 95 ನಾನು 93 ವೀರಪ್ಪನ ಹತ್ರ ಕೇಳಿದಾವೆ, ನೀವು ಯಾವ ರೀತಿಯಲ್ಲಿ ಇಲ್ಲಿ ಬಂದಿದೆ, ನಿಮ್ಮ ಕೆಲಸ ಏನು, ಅದು ಮಾತ್ರ ಕೇಳ್ತೀನಿ, ಆಮೇಲೆ ಏನು ಕೇಳಿಲ್ಲ. ಅದು ನಮಗೆ ಗೊತ್ತಾಗಲ್ವಾ, ನಮಗೆ ಅದು ಏನು ಬ್ಯಾಕ್ಗ್ರೌಂಡ್ ಏನು, ಅವರು ಜೀವನ ಯಾವ ರೀತಿಲಿ ಮಾಡಿದಾರೆ, ಕಾಡು ಯಾವ ರೀತಿಲಿದೆ, ಪೊಲೀಸ್ ಯಾವ ರೀತಿ, ಅವ್ರೊಂದು ಆಕ್ಟಿವಿಟಿ ಏನು, ಇವನ ಆಕ್ಟಿವಿಟಿ ಏನು, ಯಾರು ಗೊತ್ತಿಲ್ಲ ನಮಗೆ. ಅದಾದ್ಮೇಲೆ ನೀವು ಮತ್ತೆ ಅವನ್ನ ಮೀಟ್ ಯಾವಾಗ ಆಗ್ತೀರಾ, ಸೇತುಕೋಳಿ ಗೋವಿಂದನ್ನ? ಸೇತುಕುಳಿ ಗೋವಿಂದನ್ ಎವ್ರಿ ಒನ್ ಟೈಮ್ ನಾನು ವೀರಪ್ಪನ ಮೀಟ್ ಮಾಡಿದ ಟೈಮಲ್ಲಿ ಎಲ್ಲ ಅವರು ಇದ್ದಾರೆ. 94 ಹೋಗ್ತೀರಾ, ಮತ್ತೆ ಹೋಗ್ತೀರಾ? 93. ಏನ್ ಸರ್, ಏನ್ ರೀಸನ್ ಹೋಗ್ತೀರಾ? ರೀಸನ್ ಹೋಗೋದ್ರಿಂದ ಆ ಟೈಮಲ್ಲಿ ಕೊಯಂಬತ್ತೂರು ಡಿಸ್ಟ್ರಿಕ್ಟ್ ಸಿರುಮುಹೈ ಫಾರೆಸ್ಟ್ ಏರಿಯಾನಲ್ಲಿ DSP ಸಿದಂಬರನಾಥನ್ ಅವರು DSP, ಅವ್ರ ತಮ್ಮ ರಾಜಗೋಪಾಲಂದವರು ಹೆಡ್ ಕಾನ್ಸ್ಟೇಬಲ್, ಅಳಿಯ ಶೇಖರ್ ರಾಜ 3 ಜನ ಕಿಡ್ನಾಪ್ ಮಾಡಿದ್ದಾರೆ ವೀರಪ್ಪನ್. ಆ ಟೈಮ್ನಲ್ಲಿ ಅಲ್ಲಿ ಗೌರ್ಮೆಂಟ್ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮುಖಾಂತರ ಮಾತಾಡಿಕೊಂಡಿದ್ದಾರೆ. ವೀರಪ್ಪನ್ ಇಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾವಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು 25 ದಿವಸ ಟ್ರೈ ಮಾಡ್ತೀನಿ. ಯಾರು ನೀವು? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇಲ್ಲೇ ಇದಾರೆ ಅಂತ ಹೇಳಿ? ಮೆಸೇಜ್ ಬರೆದು ಹೋಗಿಲ್ವಾ, ಗೌರ್ಮೆಂಟ್ ಸೈಡ್ ಅಲ್ಲಿ ಮಾತಾಡಿಕೊಂಡಿದ್ದಾರಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥಾರಿಟಿ ಅವರೇ ಮಾತಾಡಿದ್ದಾರೆ. ರೆವಿನ್ಯೂ ಪೀಪಲ್, ತಹಸೀಲ್ದಾರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇವರೆಲ್ಲ ಹೋಗಿದ್ದಾರೆ, ಮೀಟ್ ಮಾಡಿದ್ದಾರೆ, 3 ಗಂಟೆ 4 ಗಂಟೆ ಮಾತಾಡಿಬಿಟ್ಟು ಬರ್ತಾರೆ. ವೀರಪ್ಪನ್ ಜೊತೆಯಲ್ಲಿ ಬೇಬಿ ವೀರಪ್ಪನ್ ಹೊರಗಡೆ ಬರ್ತಾರೆ, ಕಲೆಕ್ಟರ್ ಮೀಟ್ ಮಾಡಿಬಿಟ್ಟು ವಾಪಸ್ ಹೋಗಿದ್ದಾರೆ. ತಿರ್ಗಾ ವೀರಪ್ಪನ್ ತಮ್ಮ ಅರ್ಜುನ ಹೊರಗಡೆ ಬರ್ತಾನೆ, ಟ್ರೀಟ್ಮೆಂಟ್ಗೆ ಹೋಗ್ತಾನೆ. ಇದೆಲ್ಲ ಅಲ್ಲಿಯೇ ಗೊತ್ತಾದಲ್ವ, ಇದೇ ಫಾರೆಸ್ಟ್ ಏರಿಯಾನಲ್ಲಿ ಯಾವುದೋ ಒಂದು 5-6 ಕಿಲೋಮೀಟರ್ ಜಾಗ ಒಳಗೆ ಅವ್ರು ಎಲ್ಲ ನಡೀತು. ಇದ್ರಲ್ಲಿ ಕಾಡೊಳಗೆ ಯಾರೆಲ್ಲ ಹೋಗಿದ್ದಾರೆ ಅವ್ರ ಹತ್ರ ಸ್ವಲ್ಪ ಪರಿಚಯ ಮಾಡಿದೆ. ಸುಂಡಕಾಯಿ ಇದಲ್ವ, ಕಾಯಿ ತಗೊಂಡು ಬರೋಕೆ ಹೋದಾರೆ, ಸೀಮಾರ್ ಪುಳ್ಳು ತಗೊಂಡು ಬರೋಕೆ ಹೋದಾರೆ, ಆಡು ಮಾಡುಗಳು ಆಡುಗಳನ್ನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ಅದೇ ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ನಾನು ವೀರಪ್ಪನ ಆಲ್ರೆಡಿ ಮೀಟ್ ಮಾಡಿದ್ದೀನಿ, ನನ್ನ ಫೋಟೋ ನೋಡಿದ್ದೀರಾ, ವೀರಪ್ಪನೆಲ್ಲ ನನಗೆ ಪರಿಚಯ ಇದೆ, ನಾನು ನಮ್ಮ ಫಸ್ಟ್ ಮೀಟ್ ಮಾಡಿದ್ದೆಲ್ಲ ಫೋಟೋ ನಾವೆಲ್ಲ ತೋರಿಸಿ ಅವ್ರ ಮುಖಾಂತರ ಮೆಸೇಜ್ ಎಲ್ಲ ಹೋಗಿ ತಿರ್ಗಾ ವೀರಪ್ಪನ ನಾನು ಮೀಟ್ ಮಾಡೋಕ್ಕೆ ನಾನೊಂದು ಜಾಗ ಹೇಳಿದ್ದೀನಿ, ಅವ್ನು ಅಲ್ಲಿಯೇ ಬಂದು ಓಡಿಕೊಂಡಿದ್ದಾನೆ ಅಂದರೆ ಅಲ್ಲಿ ಬಂದು ನನ್ನ ಕರ್ಕೊಂಡು ಹೋದಾರೆ ವೀರಪ್ಪನ ಗ್ಯಾಂಗ್ ಅವರು. ಅವತ್ತು ಯಾರು ಬರ್ತಾರೆ ಸರ್? ಆವತ್ತು ಅಲ್ಲಿ ಲೋಕಲ್ ಪರ್ಸನ್, ಟ್ರೈಬಲ್ ಪೀಪಲ್, ಅವನೇ ಇಬ್ರು ಬಂದು ನನ್ನ ಕರ್ಕೊಂಡು ಹೋದಾರೆ. ವೀರಪ್ಪನ ಇಲ್ಲಿದೆ ಇದ್ದಾರೆ, ಅವ್ರು 3-4 ದಿವಸವೇ ನೀವು ಇಲ್ಲಿದ್ದೀರಂತೆಲ್ಲ ನಮ್ಗೆ ಇನ್ಫಾರ್ಮ್ ಬರೋದು, ನಾವು ಬರೋ ಟೈಮಲ್ಲಿ ನೀವು ಇರೋದಿಲ್ಲ, ಒಳ್ಳೆದು ಇವತ್ತು ಈವ್ನಿಂಗ್ ಸಿಕ್ಕಿದ್ದೀರಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಒಂದು 5 ಗಂಟೆ ಮೇಲೆ ಅಲ್ಲಿ ಎಲ್ಲಿಯೂ ಹೋಗಿಲ್ಲ. ನಾನು ಒಂದು ಮನೆ ಒಬ್ರು ಮನೆಯಲ್ಲಿ ಇದ್ದೀನಿ, ಫಾರೆಸ್ಟ್ ಬಾರ್ಡರ್ಲಿ, ಸೋರಕ್ಯಾನ್ ಕರುಂಬು ತೋಟ. ಯಾವ ಊರು ಸರ್ ಅದು ಕರೆಕ್ಟ್ ಆಗಿ? ಲಿಂಗಾಪುರಂ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ? ಕೊಯಂಬತ್ತೂರು ಡಿಸ್ಟ್ರಿಕ್ಟ್. ನಾವು ಫಸ್ಟ್ ಮೀಟ್ ಮಾಡೋದಕ್ಕೆ 200 ಕಿಲೋಮೀಟರ್ ಔಟ್ ಸೈಡ್ ಅದು ದೂರ. ಹೇಗೆ ಬಂದಿದಾರಂತೆ ಸರ್ ಅವ್ರ ಕಾಡೊಳಗೆ? ವೀರಪ್ಪನ್ ಫಾರೆಸ್ಟ್ ಅಂತದ್ದು 300 ಕಿಲೋಮೀಟರ್ ಲೆಂತ್. ಅವ್ರು ವಾಕಿಂಗ್ ಇಲ್ಲಿ ಓಡಾಡಿಕೊಂಡಿದ್ದಾರೆ. ಆ ಕಡೆ ನಾನು ಇದೆ ಅಂತ ಗೊತ್ತಾಗಿ ಇವರಿಬ್ರು ಒಂದು ನಾನು ಕರ್ಕೊಂಡು ಹೋಗಿದ್ದಾರೆ. ಆವತ್ತು ಒಂದು 2 ದಿವಸ ಆದ್ರೆ ನಾನು ಒಂದು ಜಮೀನಲ್ಲಿ ಮನೆಯಲ್ಲಿದ್ದು 5 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ವೀರಪ್ಪನ್ ಇದ್ದಾರೆ. ಎಷ್ಟು ಜನ ಇದ್ರು ಸರ್ ಅವಾಗ ಹೋದಾಗ? ಆವಾಗ ಹಳ್ಳಿ ಕಡೆ ಜನ 5 ಜನ, ವೀರಪ್ಪನ್ ಸೇತುಕುಳಿ, ಬೇಬಿ ವೀರಪ್ಪನ್, ಮಾದೇಶ್ 4 ಜನ ಇದ್ದಾರೆ. ಕಿಡ್ನಾಪ್ ಮಾಡಿದವರು ಕಿಡ್ನಾಪ್ ಮಾಡಿದ್ರು ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಔಟ್ ಸೈಡ್ ಇದ್ದಾರೆ. ಅದು ಗ್ಯಾಂಗ್ ಒಟ್ಟಿಗೆ, ಗ್ಯಾಂಗ್ ಟೀಮ್ ಅಲ್ಲಿ ಇದ್ದಾರೆ. ಅಲ್ಲಿ ನಾವು ಹೋಗೋ ಟೈಮ್ ಇಲ್ಲ. ನಾನು 1ನೇ ದಿವಸ ಮೀಟ್ ಮಾಡಿಬಿಟ್ಟು ವಾಪಸ್ ಬಂದ್ಬಿಟ್ಟು ತಿರ್ಗಾ 3 ದಿವಸ 4 ದಿವಸ ಬಿಟ್ಟು ವಾಪಸ್ ತಿರ್ಗಾ ಹೋಗ್ಬೇಕಂತ ಒಂದು ಐಡಿಯಾ. ಮಿಡಿಲ್ ಟೈಮ್ ಅಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಗ್ಯಾಂಗ್ ಸೆಪರೇಟ್ ಆಯ್ತು. ಏನ್ ಮಾತಾಡಿದಾರೆ ಸ್ಟಾರ್ಟಿಂಗ್ ನೋಡಿದ ಕೂಡಲೇ? ಯಾವ್ದು ಅದು DSP ಯಾವ ರೀತಿಯಲ್ಲಿ ಕಿಡ್ನಾಪ್ ಮಾಡಿದೀವಿ, ವೀರಪ್ಪನ್ ಡಿಮಾಂಡ್ ಏನು? ಆ ಟೈಮ್ನಲ್ಲಿ ವೀರಪ್ಪನ್ 93 ಸೆಪ್ಟೆಂಬರ್ ಇಲ್ಲಿ ಆಪರೇಷನ್ ಆಯ್ತು. ಅಂದ್ರೆ ಆಪರೇಷನಲ್ಲಿ ವೀರಪ್ಪನ್ ಗ್ಯಾಂಗ್ ಎಲ್ಲ ಸ್ಪ್ಲಿಟ್ ಆಯ್ತು. ಅವ್ರು 120 ಮೆಂಬರ್ಸ್ ಇದ್ದ ಗ್ಯಾಂಗ್ 8 or 9 ಮೆಂಬರ್ಸ್ ಒಳಗೆ ಚಿಕ್ಕದಾಯ್ತು. ಆ ಟೈಮ್ನಲ್ಲಿ ಲೇಡೀಸ್ ಒಂದು 25 ಜನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ, ಏನು ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ.
ತಮಿಳ್ನಾಡು ಪೊಲೀಸ್ ಕರ್ನಾಟಕ ಪೊಲೀಸ್ ಗ್ಯಾಂಗ್ಲದ ಲೇಡಿಗಳೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲ ಹೊರಗಡೆ ಬಿಡಬೇಕು, ಕೋರ್ಟಲ್ಲಿ ತೋರಿಸ್ಬೇಕು. ನನ್ನ ಗ್ಯಾಂಗ್ಲಿದ್ದವರು ಸುಮಾರು ಜನ ಪ್ಯಾಕ್ ಎನ್ಕೌಂಟರ್ ಮಾಡಿದ್ದಾರೆ, ಅದಕ್ಕೊಂದು ವಿಚಾರಣೆ ಕಮಿಟಿ ಮಾಡಬೇಕು. ಯಾರು ಅರೆಸ್ಟ್ ಮಾಡಿದ್ದಾರೆ, ಎಲ್ಲಿದ್ದಾರೆ ಅಂತ ಡೀಟೇಲ್ ನಾನು ಕೊಡಬೇಕೆಂದು ಗೌರ್ಮೆಂಟ್ ಹತ್ರ ಮಾತಾಡಿಕೊಂಡಿದ್ದಾರೆ. ಅದೆಲ್ಲ ನನ್ನ ಹತ್ರ ಹೇಳ್ತಾರೆ, ಏನೇನು ಪ್ರಾಬ್ಲಮ್ ಆಯಿತು. ಆಮೇಲೆ 93 ನಾನು ಮೀಟ್ ಮಾಡಿದ ಮೇಲೆ 94 ಇವತ್ತುವರೆಗೆ ಏನೇನು ಪ್ರಾಬ್ಲಮ್ ಬಂದது, ಪೊಲೀಸ್ ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಅದೆಲ್ಲ ಡೀಟೇಲ್ ಹೇಳಿದ್ರು. ಅವ್ರಿಗೂ ಒಂದು ಐಡಿಯಾ, ಯಾರೋ ಪ್ರೆಸ್ ಎಲ್ಲ ಮೀಟ್ ಮಾಡಬೇಕು. ನನ್ನ ಪ್ರಾಬ್ಲಮ್ ಅಲ್ಲ, ಗೌರ್ಮೆಂಟ್ ಸೈಡಲ್ಲಿ ಏನು ಮಾಡಿಕೊಂಡಿದ್ದಾರೆ, ನನ್ನ ಹೆಂಡತಿ ಎಲ್ಲ ಅರೆಸ್ಟ್ ಆಗಿದ್ದಾರೆ, ಎಲ್ಲಿ ಮಡಗಿದ್ದಾರೆ ಏನು ಗೊತ್ತಾಗಿಲ್ಲ, ನೀವೆಲ್ಲ ಏನು ನ್ಯೂಸ್ ಮಾಡಬೇಕಿಲ್ವಾ. ನನ್ನ ಗ್ಯಾಂಗ್ಲಿಂದ ಮ್ಯಾಕ್ಸಿಮಮ್ ಜನ ಅರೆಸ್ಟ್ ಆಗಿದ್ರು 50% to 60% ಸಾಯಿಸಿಬಿಡ್ತಾರೆ ಎನ್ಕೌಂಟ್ರಿಂದ. ಮೀರಿ ಜನ ಎಲ್ಲ ಎಲ್ಲಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಾಗಬೇಕು. ಅಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಬೇಕು, ಅವರೆಲ್ಲ ಸೇಫ್ ಮಾಡಬೇಕು. ಅದೇ ನನ್ನ ಡಿಮಾಂಡ್ ಅಂತ ಮಾತಾಡಿದ್ದಾರೆ. ಆಮೇಲೆ ನೀವು ಕಿಡ್ನಾಪ್ ಆದವ್ರು ನೋಡಲಿಲ್ಲ? ನೋಡಿಲ್ಲ, ನೋಡೋಕೆ ಟೈಮ್ ಇಲ್ಲ. ನಾನು ಇಮಿಡಿಯೇಟ್ ನಾನು ಹೊರಗಡೆ ಬರಬೇಕು. ಅಲ್ಲಿಂದ ನಾನು ಕಿಡ್ನಾಪ್ ಮಾಡೋದು ನೋಡ್ಬೇಕಂದ್ರೆ ಒಂದು ದಿವಸ ಹೋಗ್ಬೇಕು, ತಿರ್ಗಾ ಒಂದು 2 ದಿವಸ ಬಿಟ್ಟು ನಾನು ಹೊರಗಡೆ ಬರಬೇಕು. ಅದೇ ಪ್ರಾಬ್ಲಮ್ ಅಂತ ಆ ಟೈಮಲ್ಲಿ ನಾನು ವಾಪಸ್ ಮಾಡಿ ಸುಮ್ಮನೆ ಇದೆ ಅಂತ ಡಿಮಾಂಡಲ್ಲೇ ಮಾತಾಡಿದ್ದಾರೆ. ಮತ್ತೆ ಫೋಟೋ ತೆಗೆದ್ರೆ? ಆ ಟೈಮಲ್ಲಿ ಕೊಂಚ ಫೋಟೋ ತೆಗೆದಿದ್ದೀನಿ. ಅಷ್ಟರ ಹೊತ್ತಿಗೆ ಸೇತುಕೋಳಿ ಗೋವಿಂದ ಏನು ಹೇಳಿದ ನಿಮಗೆ? ಸೇತುಗುಳಿ ಗೋವಿಂದನ್ ಯಾರ ಹತ್ರವೂ ಏನೂ ಹೇಳ್ತಿಲ್ಲ. ಅವನುடைய ಆ್ಯಕ್ಟಿವಿಟೀಸ ಇಲ್ಲಿಯೇ ಕೂತ್ಕೊಂಡು ಇಲ್ಲಿಯೇ ಮಾತಾಡಿಕೊಂಡಿದ್ದಾನೆ. ಆ ಕಡೆ ಯಾವ ಒಂದು ತಲೆ ಆಯ್ತಾ ಅಲ್ಲಿ ಹೋಗ್ತಾನೆ. ವೀರಪ್ಪನಲ್ಲಿ ಅವನು ಏನೋ ಇದನ್ನು ನೋಡಿ ಅವ್ರು ಒಂದು 5 ನಿಮಿಷ ಬಿಟ್ಟು ಯಾರೋ ಒಬ್ಬರು ಕರ್ಕೊಂಡು ಬಿಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ಹೋಗಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಬಂದು ಇದು ಜಾಗ ಚೆನ್ನಾಗಿಲ್ಲ, ಬೇರೆ ಕಡೆ ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತಾರೆ. ಮೇಲೆ ನೋಡ್ತಾನೆ, ಕೀಳೆ ನೋಡ್ತಾನೆ, ಆ ಕಡೆ ಮೇಲೆ ನೋಡ್ತಾನೆ, ಕೆಳಗೆ ನೋಡ್ತಾನೆ. ಯಾವುದು ಒಂದು ಸೆಕೆಂಡ್ ಅವನು ಸೈಟಿಂಗ್ ಒಂದು ಸಗಾಳಿ ಇರುತ್ತಲ್ಲ. ಯಾಕದು ಹಾಗೆ? ಅದು ರಿಯಲ್. ಆ ಕಾಡೊಳಗೆ ಒಂದು ಟೀಮ್ ಲೀಡರ್, ಅವ್ರ ಮೇಲೆ ಪ್ರೀತಿ, ಅವ್ರ ಸೆಕ್ಯೂರ್ ಮಾಡ್ಬೇಕಂತ ಐಡಿಯಾ ವೀರಪ್ಪನ ಸೇತುಗುಳಿಗೆ. ಏನು ನಡೀದಲ್ಲ ನನಗೆ ಮುಂದೆ ನಡಬೇಕು, ವೀರಪ್ಪನ ಸೆಕೆಂಡೇ ಆ ರೀತಿಯಲ್ಲಿ ಅವ್ನ ಮೇಲೆ ಪ್ರೀತಿ. ಒಂದು ಗ್ಯಾಂಗ್ ಇಲ್ಲಿಂದ ಒಂದು ಕಡೆ ಮೂವ್ ಆಗಿದ್ದಾವೆ. ಫಸ್ಟ್ ಪರ್ಸನ್ ಸೇತುಗುಳಿ, ವೀರಪ್ಪನೇ ಸೆಕೆಂಡ್ ಅವ್ರದ್ದು, ಫಸ್ಟ್ ಗೋವಿಂದನೋ ಇದಾವಲ್ಲದು. ಕೇರ್ಫುಲ್ ಅಬ್ಸರ್ವೇಷನ್. ಈ ಶಕುನ ಗಿಕ್ಕುನ ಎಲ್ಲ ಹೇಗೆ ನೋಡ್ತಾ ಇದ್ದ? ಶಕುನ ಅಂದ್ರೆ ಇವೆಲ್ಲ ವೀರಪ್ಪನ್ ಮಾತ್ರ ಇಲ್ಲ, ಹಳ್ಳಿ ಕಡೆ ಜನ ಮೋಸ್ಟ್ಲಿ 100% ಸಗಣ ನೋಡಿದ. ಈಗ ಅದು ಸಗಣ ಒಂದು ಸೈಂಟಿಫಿಕ್ ಉಂಟು. ಏನಂದ ಸಿಲ ಪಕ್ಷಿಗಳಿದಿಲ್ವಾ, ಅದನ್ನ ಅನ್ನೆಸರಿ ಅಲ್ಲಿ ಓಡಾಡೋದಿಲ್ಲ. ಒಂದು ಗ್ಯಾಂಗ್ ಇಲ್ಲಿಂದ ಬೇಗ ಒಂದು ಕಡೆ ಹೋಯ್ತಿಂದ ಅಲ್ಲಿ ಯಾವುದೋ ಹೊಸ ಪರ್ಸನ್ ಬಂದಿದ್ದಾರೆ, ಅದಕ್ಕೆ ಅದು ಇಲ್ಲಿಂದ ಪಾಸ್ ಆಗುತ್ತೆ. ಪಕ್ಷಿ ಇದು ಮಂಕೀಸ್ ಇದಲ್ವಾ, ಅದರಲ್ಲಿ ಮುಸ್ಕೊಂಡಿದ್ದಾರೆ. ನೀಲಗಿರಿ ಸ್ಲಂಗೂರ್ ಅದು ಒಂದು ಜಾಗ, ಅಲ್ಲಿಂದ ಒಂದು ಸೌಂಡ್ ಬಿಟ್ಟಿದ್ದೀನಿ ನೋಡಿ. ವ್ಯಾಸ ಮಾಡಿದ ಮರ ಅಲ್ಲದ ಜಾಗ ಕೆಳಗೆ ಹಾವು ಬಂದಿದ ಒಂದು ಡಿಫ್ರೆಂಟ್ ಸೌಂಡ್ ಬರುತ್ತೆ. ಮನುಷ್ಯ ಬಂದಂದ್ರೆ ಇನ್ನೊಂದು ಹುಳಿ ಸೆಟಕ್ ಇದೆಲ್ಲ ಬಂದ ಡಿಫ್ರೆಂಟ್ ಸೌಂಡ್ ಬಿಡುದು. ಅದರಿಂದ ತನ್ನ ಗ್ಯಾಂಗ್ ಅಲರ್ಟ್ ಮಾಡುದು. ಕೋತಿ ಅಲರ್ಟ್ ಮಾಡೋಕೆ ಒಂದು ಸೌಂಡ್ ಬಿಡುದು. ಆ ಸೌಂಡ್ ಇವ್ರಿಗೆ ಗೊತ್ತಾಗುತ್ತೆ. ಮನುಷ್ಯ ಬಂದ ಒಂದು ಸೌಂಡ್, ಅದು ಹಳ್ಳಿ ಕಡೆ ಜನ ಬಂದ ಒಂದು ಸೌಂಡ್, ಹಂಡರ್ ಬಂದ ಒಂದು ಸೌಂಡ್, ಪೊಲೀಸ್ ಅವ್ರು ಬಂದ ಒಂದು ಸೌಂಡ್. ಪೊಲೀಸ್ ಅವ್ರು ಜಾಸ್ತಿ ಹಂಡರ್ ಬಂದಾನ, ಅದು ಅಬ್ಸ್ಕಾಂಡಿಂಗ್ ಅಲ್ಲಿ ಎಲ್ಲ ಅಬ್ಸ್ಕಾಂಡಿಂಗ್ ಆಗಿದೆ, ಬೇರೆ ಕಡೆ ಎಲ್ಲ ಹೋದಿಲ್ಲ. ಯಾವುದೋ ಒಂದು ಕಡೆಯಲ್ಲಿ ಹಂಡರ್ ನೋಡಿ ಸೈಟಿಂಗ್ ಅದು ಅಬ್ಸ್ಕಾಂಡ್ ಆಗಿದೆ. ಪೊಲೀಸ್ ಜಾಸ್ತಿ ಜನ ಬಂದ ಅಬ್ಸ್ಕಾಂಡ್ ಬೇಗ ಓಡಿದೆ, ಗೊತ್ತಾಗುತ್ತೆ. ಇದು ಸೈಂಟಿಫಿಕ್ ಉಂಟು, ಅಸ್ಟ್ರಾಲಜಿಗಳ ವೀರಪ್ಪನ್ ಗೊತ್ತಿದ್ದು ಏನೋ ಪ್ರಾಬ್ಲಮ್, ಈ ಜಾಗ ಬೇಡ, ಆ ಕಡೆ ಹೋಗಲ್ಲ ಅಂತ ಆ ಕಡೆ ಹೋಗ್ತಾರೆ. ಹೈಟ್ ಪ್ಲೇಸ್ ಇದು, ಡೌನ್ ಇಲ್ಲಿದಿಲ್ವಾ, ಸ್ವಲ್ಪ ಹೈಟ್ಗೆ ಹೋಯ್ದ ಅಲ್ಲಿ ಏನೇನು ನಡೀತು ಎಲ್ಲ ಗೊತ್ತಾಗೋದು. ವೀರಪ್ಪನ್ ಗೊತ್ತಾಗ್ತಿತ್ತು. ಅದು ಮೋಸ್ಟ್ಲಿ ಅವರು ವಶ ಮಾಡೋದು ಎಲ್ಲಾಮೇ ಹೈಟ್ ಪ್ಲೇಸ್, ಡೌನಲ್ಲಿ ಇರೋದಲ್ಲ. ಡೌನಲ್ಲಿ ಇರ್ತಾರಂದ್ರೆ ಫ್ಯೂ ಅವರ್ಸ್, ಒಂದು ಅರ್ಧ ಗಂಟೆ 3 ಗಂಟೆ 5 ಗಂಟೆ ಮಾತ್ರ ಇದ್ಬಿಟ್ಟು ತಿರ್ಗಿ ಹೈಟ್ಗೆ ಹೋಗ್ತಾರೆ. ಸೇತುಗುಳಿ ಗೋವಿಂದನ ಕ್ಯಾರೆಕ್ಟರ್ 24 hours ಶಾರ್ಪ್ನೆಸ್ ಇಂದ ಪೀಸ್ ಇದಿಲ್ವಾ, ಮರದ ಕೆಳಗೆ ಬಂದಿದ್ದ ಈ ಸೌಂಡ್ ಅವನು ಗೊತ್ತಾಗ ನೈಟ್ ಟೈಮಲ್ಲಿ ಒಂದು 2 ಗಂಟೆ 3 ಗಂಟೆಗೆ ನಿದ್ರೆ ಮಾಡೋ ಟೈಮಲ್ಲಿ ಯೂರಿನ್ ಬಂದ್ಬಿಟ್ಟು ನಾನು ಬಿಫೋರ್ ನಾವು ಅಲ್ಲಿ ಗ್ಯಾಂಗ್ ವೀರಪ್ಪನ ಗ್ಯಾಂಗ್ ಹೋಗ್ತಾವೆ. ನಾ ಯೂರಿನ್ ಮಾಡ್ಬೇಕಿಂದ ಯಾವ ಕಡೆ ಹೋಗ್ಬೇಕು, ಸ್ಮೋಕ್ ಮಾಡ್ಬೇಕಿಂದ ಯಾವ ಕಡೆ ಹೋಗ್ಬೇಕು, ಇದೆಲ್ಲ ನಾನು ಸೇತುಗುಳಿ ಹತ್ರ ಕೇಳ್ಬೇಕು. ಇಲ್ಲಿ ಬೇಕಿಂದಲ್ಲ ಹೋಗಿಂದ ಇಲ್ಲಿ ಬೇಕಿಂದಲ್ಲ ಹೋಗಲ್ಲ. ಆ ಟೈಮ್ ಹೋದ ಟೈಮಲ್ಲಿ ಇವ್ನಿಗೆ ಎಲ್ಲ ನಿದ್ರೆ ಹಿಡಿದಾರಲ್ವಾ, ಯಾರೋ ಹೊಸಬ್ರಿಂದ ಫೈರ್ ಗೇರ್ ಮಾಡಿಬಿಟ್ಟ. ನಾವೆಲ್ಲ ಸುಮಾರು ಸ್ಟೋರಿ ಎಲ್ಲ ಕೇಳಿದೀವಿ. ಈ ಥರ ಇಲ್ಲಿ ಬಂದ್ಬಿಡ್ಬೇಡ ಅಂದರೆ ನಾನು ಆಚೆ ಸೈಡ್ ಹೋಗ್ಬೇಕಿಂದ ಸೇತುಗುಳಿ ಹತ್ರ ಒಂದು ಕೈ ಹಾಕಿ ಈ ಕಡೆ ಯೂರಿನ್ ಮಾಡಿ ಬರ್ತೀನಿ, ಸ್ಮೋಕ್ ಮಾಡಕ್ಕೆ ಹೋಗಿದ್ದೀನಿ ಅಂತ ಹೇಳಿಬಿಟ್ಟೆ ಹೋಯ್ತು. ಆ ಟೈಮ್ನಲ್ಲಿ ಸೇತುಗುಳಿ ಹತ್ರ ಕೈ ಹಾಕಿದ ಮೇಲೆ ಶಾರ್ಪಾಗಿ ನೋಡಿದ, ಎದುರು ಸ್ಟ್ಯಾಂಡಿಂಗ್ ಪೇಷಂಟ್ ಬಂದ್ಬಿಡ್ತಾನೆ. ಹೌದಾ? ಮಲಗಿದಾನ, ಸ್ಟ್ಯಾಂಡಿಂಗ್ ಪೇಷಂಟ್ ಬಂದ್ಬಿಟ್ಟು ನಾನು ರಿಟರ್ನ್ ಬರೋವರೆಗೆ ಅಲ್ಲಿ ನೋಡಿಕೊಂಡಿದ್ದಾರೆ. ವೀರಪ್ಪನ ಕೈ ಹಾಕಿ ಕಣ್ಣತ್ರ ಕೈ ಹಾಕಿದಾಗ ಕೂಡ ಗೊತ್ತಾಗಲಿಲ್ಲ. ಆ ಪರಿ ನಿದ್ದೆ, ಕುಂಭಕರ್ಣ ಅಂತಾರೆ ನಿದ್ರೆಯಲ್ಲಿ, ಅಷ್ಟು ನಿದ್ರೆ ಅವರು ವೀರಪ್ಪ. ಹೌದು, ಅವ್ರ ಕ್ಯಾರೆಕ್ಟರ್ ಅದು. ವೀರಪ್ಪ ಸೇತುಗುಳಿ 2 ದಿವಸ ನಿದ್ರೆ ಇಲ್ಲ ಅಂತಲ್ಲ,
ಶಾರ್ಪ್ನೆಸ್ ಇದೆ, ಅದೇ ಅಡ್ವಾನ್ಸ್. ವೀರಪ್ಪನ್ ಹೇಳಿ sir. ಗ್ಯಾಂಗ್ ಸ್ಟೋರಿ ಅವರೆಲ್ಲ ಏನೇನು ಮಾಡಿದ್ರು ನಿಮಗೆ ಹೇಳ್ಕೊಂಡ ಟೈಮಲ್ಲಿ ಸೇತುಗುಳಿ ಅದಾರು ನಾವು ತಾಳವಾಡಿ ಕಾಡಲ್ಲಿ ಮುಂದ್ಗಡೆ ಹೋಗ್ಕೊಂಡಿದ್ವಿ. ತುಪ್ಪಾಕಿ ಸಿತನ್ ಮುಂದ್ಗಡೆ ಹೋಗಿದ್ದಾನೆ, ಅದು ಬಿಟ್ಟ ನೆಕ್ಸ್ಟ್ ಮಾದೇಶ್, ಅದು ಬಿಟ್ಟು ಸೇತುಗುಳಿ ಗೋವಿಂದನ್, ವೀರಪ್ಪನ್ ನಾನು ಮಾಡಿದೆ. ವೀರಪ್ಪನ್ ಸೈಲೆಂಟಾಗಿ ಮಾತಾಡೋಕ್ಕಾಗಲ್ಲ. ಶಿವಸುಬ್ರಹ್ಮಣ್ಯಂ எப்போ வந்தீங்க என்ன காலையில் சாப்பிட்டீங்களா அப்படின்னு ஜோராகி இவர் ಸೇತುಗುಳಿ ಪಕ್ಕದಲ್ಲಿ ನೋಡಿ ಸೈಲೆಂಟಾಗಿ ಮಾತಾಡಿ ಪಕ್ಕ ಊರಿದೆ, ಪೊಲೀಸರು ಹೌದು, ದಾರಿ ಇದೆ, ಇದು ಹಳ್ಳಿ ಕಡೆ ಜನ ಇದ್ದಾರೆ, ಮೇಕೆ ಕುರಿ ದನ ತಗೊಂಡು ಬಂದ್ದಾರೆ, ಪಕ್ಕದಲ್ಲಿ ಒಂದು ಕೆರೆ ಇದೆ, ಕೇರ್ಫುಲ್ ಆಗಿ ಬರಬೇಕು, ಕಡಿಮೆ ಮಾತಾಡಿಕೊಂಡೇ ಬರಬೇಕು, ಇಲ್ಲಾಂದ್ರೆ ವೀರಪ್ಪ ಜೋರಾಗಿ ಬಂದ್ಬಿಡುತ್ತೆ. ಆ ಟೈಮ್ನಲ್ಲಿ ಒಂದು ಮುಂದ್ಗಡೆ ಹೋಗಿದ್ದಾನಲ್ವ ತುಪ್ಪಾಕಿ ತಾನು ಒಂದು ಸಾರಿಯಲ್ಲಿ ರೈಟ್ ಅಡಿ ಹೋಗಿದ್ದಾನೆ, ಮಾದೇಶ್ ಲೆಫ್ಟಲ್ಲಿ ಹೋಗಿದ್ದಾನೆ, ನಾವು ಸೆಂಟ್ರಲ್ಲಿ ಹೋಗ್ಬೇಕು. ಈ ಟೈಮ್ನಲ್ಲಿ ವೀರಪ್ಪನ ಮುಂದ್ಗಡೆ ಬಂದರೆ ನಾನು ಪಿನ್ಗಡೆ, ನಾವಿಬ್ಬರು ಹೋಗಿದ್ದೀವಿ. ಸೇತುಗುಳಿ ಬೇಗ ಅಲ್ಲಿಂದ ಕ್ರಾಸ್ ಮಾಡಿ ಬಂದು ನೀವು ಮುಂದ್ಗಡೆ ಹೋಗ್ಬೇಡ ನಿಲ್ಲಿ ವೀರಪ್ಪನ, ನಾನೇ ಹೋದಿನಪ್ಪ ಏನಿಲ್ಲ, ಇಲ್ಲ ಅವನು ಆ ಕಡೆ ಹೋದಾನೆ, ನೀವು ಈ ಕಡೆ ಹೋಗಿ ಇಲ್ಲಿಂದ ಹೋಗ್ಬೇಕು, ನಾನೇ ಮುಂದ್ಗಡೆ ಹೋಗಿದ್ದೀನಿ ಅಂತಾನೆ. ಹೋಗಿದ್ದ ಏನಾಯ್ತು ಅಂದ, ಒಂದು 2-3 ತಿಂಗಳ ಮುಂಚೆ ಗೇರ್ಮಾಳಂ ಫಾರೆಸ್ಟ್ ಏರಿಯಾನಲ್ಲಿ ಎಲ್ಲ ಗ್ಯಾಂಗ್ ಇಲ್ಲಿಂದ ಎಲ್ಲ ವಾಪಸ್ ಹೋಗಿಕೊಂಡಿದ್ದೀವಿ. 2 ಹಳ್ಳಿ ಕಡೆಯವರು ತೇಕು ಮರ ಇಷ್ಟು ದೊಡ್ಡ ಸೈಜ್ ಕಟ್ ಮಾಡಿ ಒಂದು 12 to 14 feet ಲೆಂತ್ ವುಡ್, ಡ್ರೈ ವುಡ್ ತಗೊಂಡು ಬಂದು ತೋಳ್ದು ಹಾಕೊಂಡು ಬಂದಾರೆ.